ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮುಚ್ಕೊಂಡು ಮರ್ಯಾದೆಯಾಗಿ ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಧರ್ಮರಾಜ್ ಅವರು ಎಲ್ಲಿ? ಸರ್ ಅವ್ರು ಎಲ್ಲೋ ಒಂದ್ ಕಡೆ ಸೇಫ್ ಆಗಿದ್ದಾರೆ ಸರ್. ಸರ್ ಇದನ್ನೇ ಅವತ್ತಿಂದ ಹೇಳ್ತಾ ಇದಾರೆ. ಅವ್ರು ಬರ್ತಾನೂ ಇಲ್ಲ, ಇವ್ರು ಎಲ್ಲಿದ್ದಾರೆ ಅಂತ ಹೇಳ್ತಾನೂ ಇಲ್ಲ. ಇವ್ರು ಮಾತ್ರ ಹುಡುಕ್ತೀನಿ ಅಂತ ಊರೆಲ್ಲ ಸುತ್ಕೊಂಡು ಚಪ್ಪಲಿ ಮಾತ್ರ ತಗೋ ಬಂದಿದ್ದಾರೆ. ಏಯ್ ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳೆ. ದೊಡ್ಡವ್ರು ಇಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಿಂದೇನೇ ಅದು ಮಧ್ಯದಲ್ಲಿ? ಅಮ್ಮ ಒಂದ್ ನಿಮಿಷ ಇರಿ. ಏನ್ ಈ ಮನೆಯಲ್ಲಿ ಯಾರಿಗೂ ನಿಧಾನಕ್ಕೆ ಮಾತಾಡಕ್ಕೆ ಬರಲ್ವಾ? ನೀವ್ ಯಾಕೆ ಹುಡುಗಿನ ಗದರಿಸ್ತಾ ಇದ್ದೀರಾ? ಹೌದು, ನೀನ್ ಯಾರಮ್ಮ? ನಾನ್ ಧರ್ಮರಾಜ್ ಮಗಳು ಸರ್. ಓಹೋ, ಹಾಗಿದ್ರೆ ನೀನ್ ಕೇಳ್ತಿರೋದು ಸರಿಯಾಗೇ ಇದೆ. ಈಗ ಹೇಳಿ, ಧರ್ಮರಾಜ್ ಅವರು ಎಲ್ಲೇ? ಆದ್ರೆ ಈ ಸಲನೇ ಸರ್, 1 ವಾರ ಆಯ್ತು, ಅವ್ರಿನ್ನೂ ವಾಪಸ್ ಬಂದಿಲ್ಲ. ಹಾಗಂತ ಕೊಲೆ ಮಾಡಿದೀವಿ ಅಂತ ಕಂಪ್ಲೇಂಟ್ ಕೊಟ್ಬಿಡ್ತಾನ ಇವನು ಹೋಗಿ. ಹಲೋ, ನೀವು ಕೊಲೆ ಮಾಡಿದಿರ ಅಂತ ಇವ್ರು ಹೇಳಿಲ್ವಲ್ಲ? ಯಾಕೋ ಅದ್ರ ಬಗ್ಗೆನೇ ಪದೇ ಪದೇ ಮಾತಾಡ್ತಾ ಇದ್ದೀರಾ? ಹಾಗಾದ್ರೆ ನಡೀರಿ ಸ್ಟೇಷನ್ಗೆ. ನಾವ್ಯಾಕೆ ಬರ್ಬೇಕು? ನೀನೇ ನಿಮ್ಮ ಅಣ್ಣನ ನೋಡ್ದೆ ಅಂತ ಹೇಳ್ದ್ಯಲ್ಲಪ್ಪ. ಹೌದು ನೋಡಿದ್ವಿ, ಅದಕ್ಕೇನು ಇವಾಗ? ಅದಕ್ಕೆ ಎಲ್ ನೋಡ್ದೆ, ಯಾವ ಊರು, ಯಾವ ಪ್ಲೇಸ್ ಅಂತ ಹೇಳ್ಬೇಕಲ್ಲ. ನಡಿ. ಅದು ಮದ್ದೂರ್ ಹತ್ರ ಒಂದ್ ದೇವಸ್ಥಾನದಲ್ಲಿ ನೋಡಿದ್ವಿ. ಯೋ ಮಾಮ, ಯೋ ನೀವೆಲ್ಲ ಏನ್ ನೋಡಿದ್ರಿ? ನೋಡಿದ ಹುಚ್ಚತನೆ ಚಪ್ಪಲಿ ಅದು ಇದು ಅಂತ ಸರ್, ನಮ್ಮ ಮಾಮ ಚಪ್ಪಲಿ ಕೊಟ್ಬಿಟ್ಟು ಹೋಗ್ಬಿಟ್ರು. ಚಪ್ಲಿನ? ಸಾರ್ ಚಪ್ಪಲಿನ ಅಂತ ಇಷ್ಟು ಕೇವಲವಾಗಿ ಕೇಳ್ತಿದ್ದೀರಲ್ಲ ಸಾರ್. ರಾಮ ಗಾಡಿಗೆ ಹೋದಾಗ ಭರತ ರಾಮನ್ ಚಪ್ಪಲಿ ಇಟ್ಕೊಂತಾನೆ ರಾಜ್ಯನ ಆಳಿದ್ದು. ಭರತ ಮಾಡಿದ್ರೆ ಸರಿ, ಈ ದಿಗ್ಗಜ ತಮ್ಮಂದಿರ್ ಮಾಡಿದ್ರೆ ತಪ್ಪಾ ತಪ್ಪಾ ತಪ್ಪಾ? ಅದ್ ಸರಿ, ನೀನ್ ಯಾರೋ? ಸಾರ್, ಈ ಮನೇಲಿರೋ ಏಕೈಕ ಪುತ್ರಿಗೆ ತಾಳಿ ಕಟ್ಟಿರೋ ಅಂತ ಒನ್ ಅಂಡ್ ಓನ್ಲಿ ಅಳಿಯ ಸಾರ್. ಲೇ ತಮ್ಮ, ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ. ನೀನ್ ಸೈಲೆಂಟ್ ಆಗಿ ಹೋಗಿ ಆ ಮೂಲೆ ನಿಂತ್ಕೊ. ಹೋಗೋ, ನೋಡಿ ಸಾಕು, ಹೋಗೋ. ಓಕೆ ಸರ್. ಯತಿರಾಜ್, ಕೀರ್ತಿರಾಜ್, ನೀವಿಬ್ರು ಪೊಲೀಸ್ ಗಾಡಿ ಹತ್ತಿ ನಡೀರಿ. ಅಯ್ಯೋ ಪೊಲೀಸಪ್ಪ, ನನ್ ಮಕ್ಳು ಏನಪ್ಪ ತಪ್ಪು ಮಾಡಿದ್ರು? ಅವ್ರ ಯಾಕಪ್ಪ ಗಾಡಿ ಹತ್ಬೇಕು? ಅವ್ರನ್ನ ಯಾಕಪ್ಪ ಗಾಡಿ ಹತ್ತಿ ಅಂತ ಹೇಳ್ತಾ ಇದೀಯ ನೀನು? ಅಮ್ಮ, ನಿಮ್ಮಿಬ್ರು ಮಕ್ಳು ಒಳ್ಳೆ ಮಾತಲ್ಲಿ ಕೇಳಿದ್ರೆ ಇನ್ಫಾರ್ಮೇಶನ್ ಹೇಳ್ತಾ ಇಲ್ಲ. ಅದಕ್ಕೆ ನಿಮ್ ದೊಡ್ಡ ಮಗನ ಇವ್ರು ಎಲ್ ಮೀಟ್ ಮಾಡಿದ್ರು ಆ ಜಾಗಕ್ಕೆ ಕರ್ಕೊಂಡು ಹೋದ್ರೆ ಎಲ್ಲ ಸತ್ಯ ಗೊತ್ತಾಗತ್ತೆ. ನಡೀರೋ. ಸರ್ ನೀವು ಕರೆದಿದ ತಕ್ಷಣ ನಮ್ಮಿಂದ ಹಂಗೆಲ್ಲ ಬರಕ್ಕಾಗಲ್ಲ ಸರ್. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಬಂದ್ರೆ ಸರಿ, ಇಲ್ಲ ಅಂದ್ರೆ ಮುಟ್ಗಿಟ್ಟೆಲ್ಲ ಮಾತಾಡ್ಸಿದ್ರೆ ಸರಿ ಇರಲ್ಲ. ಅರೆ, ಹೌದಾ? ಗೊತ್ತಾಗ್ಲಿಲ್ವಲ್ಲ ಸರ್? ಹೇಯ್ ನಡಿಯೋ. ತೆಗೆರೆ. ಹೇಯ್, ನಿನ್ನಂತ ನನ್ನ ಸರ್ವಿಸ್ ನಲ್ಲಿ ತುಂಬಾ ಜನಗಳನ್ನ ನೋಡ್ಬಿಟ್ಟಿದ್ದೇನೆ. ಮರ್ಯಾದೆಯಾಗಿ ಕೋಆಪರೇಟ್ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ಪರಿಣಾಮ ಚೆನ್ನಾಗಿರಲ್ಲ. ನಡೆ. ಸರ್ ನೀವು ತುಂಬಾ ಓವರ್ ಆಗಿ ಹೋಗ್ತಾ ಇದ್ದೀರಾ, ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಎಲ್ಲ ಗೊತ್ತಿದೆ, ಕೈ ಇಳ್ಸೋ. ರೇ ಪಿಸಿ, ಏನ್ ಕತೆ ಕೇಳ್ತಿದ್ದೀರಾ? ಹೇಳ್ಕೊಂಡ್ ಗಾಡಿ ಹಚ್ಚ್ರಿ, ನಡೀರಿ. ಬಿಡ್ರೆ ಬಿಡ್ರೆ. ಏ ನಡಿಯ, ನಡೆ. ಯಾಕಪ್ಪ ನನ್ನ ನಡೆ, ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಕರ್ಕೊಂಡು ಹೋಗ್ಬಿಡಿ. ಬಿಡ್ರಿ ಕೈ ನಾಳೆ. ನಡೆ. ಬಿಡ್ರೋ, ಬಿಡ್ರೆ. ನಡೆ, ನಡೆ. ಏನ್ ದೌರ್ಜನ್ಯ ಮಾಡ್ತಾ ಇದ್ದೀರಾ? ಬಿಡ್ರೆ. ಅಯ್ಯೋ ಅಯ್ಯೋ ಕೀರ್ತಿ, ಯಾಕಪ್ಪ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬಿಡ್ರೆ. ಬಿಡ್ರೆ. ಏನ್ ತಪ್ಪು ಮಾಡಿದ್ರು ಅಂತ? ಅಯ್ಯೋ ಏನ್ ನಡೀತಾ ಇದೆ ಇಲ್ಲಿ? ಪೃಥ್ವಿ, ಯಾಕೋ ಹೀಗೆಲ್ಲ ಮಾಡ್ದೆ? ಅವ್ರು ನಿಮ್ಮ ಅಣ್ಣಂದ್ರಲ್ವೇನೋ? ಅವ್ರನ್ನ ಕಟ್ಟಕ್ರೇನೋ? ಇಂಥ ಕೆಲಸ ಮಾಡ್ತಾರೇನೋ? ಯಾಕೋ ಇಂಥ ಕೆಲಸ ಮಾಡ್ದೆ ನೀನು? ಯಾಕೋ? ಅಮ್ಮ, ಯಾಕಮ್ಮ ಈ ತರ ಹೇಳ್ತಿದ್ಯಾ? ನಿನ್ಗೆ ಇವಾಗ ನಿಜ ಗೊತ್ತಾಗ್ಬೇಕಾ ಬೇಡವಾ? ಗೊತ್ತಾಗ್ಬೇಕಪ್ಪ. ಅವ್ರು ಕೊಲೆ ಮಾಡಿದ್ರು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅವ್ರಿಗೆಲ್ಲ ಸತ್ಯ ಗೊತ್ತಿದ್ರು ಯಾಕೆ ಎಲ್ರ ಮುಂದೆ ಹೇಳ್ತಾ ಇಲ್ಲ ಅವರು? ಇಷ್ಟ ದಿನ ಆದ್ರೂ ಯಾಕೆ ಅಣ್ಣ ಮನೆಗೆ ಬಂದಿಲ್ಲ? ಅವ್ರು ಬರ್ಬೇಕಾ ಬೇಡವಾ? ಬರ್ಬೇಕಪ್ಪ,
ಬರ್ಬೇಕು ನನ್ ಮಗ ಬರ್ಬೇಕು. ಇನ್ಮೇಲೆ ಬರ್ತಾರೆ, ನೋಡ್ತಾ ಇರು. ಸರಿ, ಬಾ ಹೋಗೋಣ. ಪೃಥ್ವಿ, ಅಯ್ಯೋ ಏನ್ರಮ್ಮ, ಏನ್ರಿ ನೀವೆಲ್ಲ ತುಂಬಾ ಚೆನ್ನಾಗಿರ್ತಾರಲ್ವಾ? ಅಯ್ಯೋ ದೇವ್ರೆ, ನನ್ನ ಮಕ್ಕಳನ್ನ ಪೊಲೀಸ್ ಕರ್ಕೊಂಡು ಹೋಗ್ಬಿಟ್ರಲ್ಲ. ನಾನೇನಪ್ಪ ಮಾಡ್ಲಿ? ಯಾರಪ್ಪ ಹೇಳಿ? ಅಳ್ಬೇಡಿ ಅತ್ತೆ. ಅಯ್ಯೋ ಅಯ್ಯೋಪ್ಪ. ಅತ್ತೆ ಕೂತ್ಕೊಳ್ಳಿ ಅತ್ತೆ. ಕೀರ್ತಿ, ಸಮಾಧಾನ ಮಾಡ್ಕೊಳ್ಳಿ. ಕೀರ್ತಿ, ನಾನೇನ್ ಮಾಡ್ಲಿ? ನನ್ ಮಗ ಬರ್ತಾನೆ ಕಣ್ರೆ. ನನ್ ಮಕ್ಕಳು ಯಾವ ತಪ್ಪು ಮಾಡಿಲ್ಲ. ಅತ್ತೆ ಅಳ್ಬೇಡಿ ಅತ್ತೆ. ಸುಮ್ಮನೆ ನಿಂತ್ಕೊಳ್ಳೋ. ನೋಡು, ಧರ್ಮಣ ಬರ್ತಾನೆ ಕಣೋ, ಬಂದೇ ಬರ್ತಾನೆ. ನನ್ನ ಧರ್ಮಣ್ಣ ಚೆನ್ನಾಗಿದ್ದಾನೆ. ಅತ್ತೆ ಲೆಕ್ಕಳ ನೀರ್ ತಗೊಂಡ್ ಹೋಗೋ. ಯಾಕೆ ನೀವ್ ತಗೊಂಡ್ಬಂದ್ರೆ ನಿಮ್ ಕೈಗಳಿಗೆ ಏನಾಗುತ್ತೆ? ಈ ಬಾಯಿ ಮುಚ್ಕೊಂಡು ಹೋಗಿ ತಗೊಂಡ್ ಬಾ. ಅತ್ತೆ ನೀವ್ ತಗೊಂಡ್ಬರ್ತೀನಿ. ಅಪ್ಪ ಧರ್ಮಣ್ಣ, ಎಲ್ಲೋಗ್ಬಿಟ್ಟಿಯಪ್ಪ? ನಿನ್ ತಮ್ಮಂದ್ರನ್ನ ಪೊಲೀಸ್ನವ್ರು ಇಟ್ಕೊಂಡು ಹೋಗ್ಬಿಟ್ರಲ್ಲೋ. ನೀನಿದ್ದಿದ್ರೆ ಹಿಂಗೆಲ್ಲ ಆಗಕ್ ಬಿಡ್ತಿದ್ಯೇನೋ? ಇಲ್ಲ ಕಣೋ, ನೀನ್ ಬರೋವರೆಗೂ ನಾನು ಈ ಜಾಗ ಬಿಟ್ಟು ಅಲ್ಲಾಡಲ್ಲ ಕಣೋ, ಅಲ್ಲಾಡಲ್ಲ. ಅತ್ತೆ ತೊಳಿ, ನೀರು ಕುಡೀರಿ. ಹೋಗ. ಅತ್ತೆ ಇಲ್ಲ, ನನ್ನ ಮಕ್ಕಳು ಬರೋ ತನಕ ನಾನೊಂದ್ ತೊಟ್ಟು ನೀರು ಕುಡಿಯಲ್ಲ. ಈ ಜಾಗ ಬಿಟ್ಟು ಅಲ್ಲಾಡೋದು ಇಲ್ಲ. ಅತ್ತೆ ಬರ್ತಾರೆ, ಕುಡಿಯತ್ತೆ, ತೊಳಿಯತ್ತೆ. ಬೇಡ ಅಂತ ಹೇಳಿದ್ರಿ ಹೋಗ ಆ ಕಡೆಗೆ. ನೋಡು, ನನ್ ಮಗ ಬರೋ ತನಕ ನಾನು ಇಲ್ಲೇ ಹೀಗೆ ಕೂತಿರ್ತೀನಿ. ನನ್ನ ಊಟ, ತಿಂಡಿ, ನೀರು ಏನು ಬೇಕಾಗಿಲ್ಲ. ನನ್ ಮಗ ಬರ್ಬೇಕು, ನನ್ ಧರ್ಮಣ್ಣ ಬರ್ಬೇಕು. ಬರೇ ನನ್ ಧರ್ಮಣ್ಣ ಮಾತ್ರ ಅಲ್ಲ, ನನ್ ಮಕ್ಕಳೆಲ್ಲ ಇಲ್ಲಿ ಬರ್ಬೇಕು. ಕದ್ಲಲ್ಲಾದ್ರೆ ಕದ್ಲಲ್ಲ. ಅಯ್ಯೋ, ನಾನೇನ್ ಮಾಡ್ಲಿ? ಧರ್ಮಣ್ಣ ಧರ್ಮಣ್ಣ ಎಲ್ಲಪ್ಪ ಇದೀಯಾ? ಬೇಗ ಬಾಪ್ಪ.